ಹಲೋ ಫ್ರೆಂಡ್ಸ್, ರಾಷ್ಟ್ರೀಯ ಕಿಚನ್ಗೆ ಸ್ವಾಗತ. ನಾನಿವತ್ತು ಪ್ಲಮ್ ಕೇಕ್ ಮಾಡಬೇಕು ಅಂತ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಕ್ರಿಸ್ಮಸ್ ಹತ್ರ ಬರ್ತಾ ಇದೆ. ಇಷ್ಟ ನಾನೇ ಮನೆಯಲ್ಲಿ ಮಾಡಿಕೊಟ್ಟೆ, ತುಂಬ ಇಷ್ಟಪಡ್ತಾರೆ. ಅದಕ್ಕೆ ನೋಡಿ, ಕುಕ್ಕರ್ಗೆ ಉಪ್ಪು ಹಾಕಿ ಬಿಸಿ ಮಾಡೋಕ್ಕೆ ಇಟ್ಟಿದ್ದೀನಿ. ಸ್ವಲ್ಪ ಸಣ್ಣ ಉರಿಲೇ ಎಲ್ಲ ಮಿಕ್ಸ್ ಮಾಡೋವರೆಗೂ ಕಾಯಕ್ಕೆ ಬಿಡೋಣ. ನಾನು ಏನು ರಬ್ಬರ್ ಹಾಕಿಲ್ಲ, ವಿಷಲ್ ಹಾಕಲ್ಲ, ಏನಿಲ್ಲ. ಸುಮ್ಮನೆ ಹಾಗೆ ಬಿಸಿ ಮಾಡೋಕ್ಕೆ ಇಡ್ತೀನಿ. ನೋಡಿ, ಎಣ್ಣೆ ಹಚ್ಚಿ ಬಟರ್ ಪೇಪರ್ ಹಾಕಿ ಇಟ್ಟಿದ್ದೀನಿ. ಈಗ ಎಣ್ಣೆನೂ ಹಾಕ್ಕೊಂಡಿದ್ದೀನಿ ಕೇಕ್ ಟಿನ್ಗೆ. ಮೊದಲು 2 ಸ್ಪೂನ್ ಬಟರ್ ಹಾಕ್ಕೊಳ್ತಾ ಇದ್ದೀನಿ. ಪುಡಿ ಮಾಡೋದು ಸಕ್ಕರೆ ಅರ್ಧ ಕಪ್ಪು, ಒಂದು ಸ್ಪೂನ್ ಕೋಕೋ ಪೌಡ್ರು. ಇದನ್ನು ಮೊದಲು ಫುಲ್ ಮಿಕ್ಸ್ ಮಾಡ್ಕೋಬೇಕು. ಬೆಣ್ಣೆ, ಸಕ್ಕರೆ ಮತ್ತು ಕೋಕೋ ಪೌಡ್ರು ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಮೊಟ್ಟೆ ಹಾಕ್ತಾ ಇದ್ದೀನಿ 2. ಇದನ್ನು ಚೆನ್ನಾಗಿ ಬೀಟ್ ಮಾಡ್ಕೋಬೇಕು. ಮೊಟ್ಟೆ, ಸಕ್ಕರೆ, ಕೋಕೋ ಪೌಡ್ರನ್ನೆಲ್ಲ ಹೊಂದ್ಕೋಬೇಕು. ಆ ಥರ ಚೆನ್ನಾಗಿ ಬೀಟ್ ಮಾಡ್ಕೋಬೇಕಿದೆ. ನೋಡಿ, ಮೈದಾ ಹಿಟ್ಟು 1 ಕಪ್ ಹಾಕ್ತಾಯಿದ್ದೀನಿ. ಮತ್ತು ಅರ್ಧ ಕಪ್ ಹಾಕ್ತಾಯಿದ್ದೀನಿ. ಇದರಲ್ಲಿ ಮಾಡ್ಕೊಳ್ಳೋದ್ರಿಂದ ಜರಡಿ ಹಿಡ್ಕೊಂಡ್ರೆ ಏನು ಲಮ್ಸ್ ಇರಲ್ಲ, ಅಂದರೆ ಗಂಟೇನು ಬರಲ್ಲ. ಅದಕ್ಕೋಸ್ಕರ ಇದರಲ್ಲೇ ಮಾಡ್ಕೊಳ್ಳೋದು. ಇದು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋದೇ ಫಸ್ಟು ಇಂಪಾರ್ಟೆಂಟು. ಚೆನ್ನಾಗಿ ಬೀಟ್ ಮಾಡಬೇಕು. ಇದು ಚಿಟಿಕೆ ಉಪ್ಪು ಹಾಕ್ತಾಯಿದ್ದೀನಿ. ಚಿಟಿಕೆ ಉಪ್ಪು ಹಾಕೋದ್ರಿಂದ ಸ್ವಲ್ಪ ಸ್ವೀಟ್ನೆಸ್ ಬರುತ್ತೆ. ಈಗ ಸ್ವಲ್ಪ ಹಾಲು ಹಾಕ್ಕೊಂಡು, ಇದು ಬಿಸಿ ಹಾಲೇನಿಲ್ಲ, ತಣ್ಣಗಿನ ಹಾಲೇ ಹಾಕ್ತಾಯಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಬಾದಾಮಿ ಹಾಕಿದ್ದೀನಿ, ದ್ರಾಕ್ಷಿ ಹಾಕಿದ್ದೀನಿ, ಡ್ರೈ ಫ್ರೂಟ್ಸ್ ಎಲ್ಲ ಹಾಕ್ಬೋದು. ಪಿಸ್ತಾ ಸ್ವಲ್ಪ, ಗೋಡಂಬಿ 1 ಸ್ಪೂನ್ ತೊಗೊಂಡಿದ್ದೀನಿ ಎಲ್ಲ. ಟೂಟಿ ಫ್ರೂಟಿಗೆ ಸ್ವಲ್ಪ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ. ಹಾಗೆ ಕಲಸಿ ಹಾಕಿದ್ರೆ ಒಂದೇ ಕಡೆ ಕೆಳಗಡೆ ಹೋಗಲ್ಲ, ಎಲ್ಲ ಕಡೆ ಮಿಕ್ಸ್ ಆಗಿರುತ್ತೆ. ಬೇಕಿಂಗ್ ಪೌಡ್ರ್ ಹಾಕ್ತಾಯಿದ್ದೀನಿ ಅರ್ಧ ಸ್ಪೂನು. ಕಾಲು ಸ್ಪೂನ್ ಬೇಕಿಂಗ್ ಸೋಡಾ ಹಾಕ್ತಾಯಿದ್ದೀನಿ. ಇದಕ್ಕೆ ಸ್ವಲ್ಪ ಹಾಲು ಹಾಕ್ಕೊಳ್ತೀನಿ.
ಈಗ ಸೋಡಾ ಹಾಕಿದ್ಮೇಲೆ ತುಂಬ ಹೊತ್ತು ಇಡಂಗಿಲ್ಲ. ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಇಟ್ಬಿಡ್ಬೇಕು. ಸ್ವಲ್ಪ ಏಲಕ್ಕಿ ಪುಡಿ ಹಾಕ್ತಾಯಿದ್ದೀನಿ, ಒಂದು 1/4 ಚಮಚ. ವೆನಿಲಾ ಎಸೆನ್ಸು ಒಂದು ಅರ್ಧ ಸ್ಪೂನು. ಹೀಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ನೋಡಿ, ಈ ಥರ ಇನ್ನೂ ಸ್ವಲ್ಪ ಗಟ್ಟಿನೇ ಅನಿಸ್ತಾ ಇದೆ. ಸ್ವಲ್ಪ ಹಾಕ್ಕೊತೀನಿ ಹಾಲು. ನಾನು ಒಂದು 5-6 ಸ್ಪೂನ್ ಹಾಕಿದ್ದೀನಿ ಅಷ್ಟೇ. ಚೆನ್ನಾಗಿ ಮಿಕ್ಸ್ ಮಾಡೋದ್ರಿಂದ ಫ್ಲಫಿಯಾಗಿ ಬರುತ್ತೆ. ನೋಡಿ, ಕೇಕ್ ಟಿನ್ಗೆ ಹಾಕ್ತಾಯಿದ್ದೀನಿ. ನೋಡಿ, ಬ್ಯಾಟ್ರ್ ಹಾಕಿದ್ದೀನಿ. ಸರಿ ಟ್ಯಾಪ್ ಮಾಡಿಬಿಟ್ಟು ಮತ್ತು ಮೇಲೆ ಒಂದು ಸ್ವಲ್ಪ ಡ್ರೈ ಫ್ರೂಟ್ಸು, ಟೂಟಿ ಫ್ರೂಟಿ ಹಾಕೋಣ. ಸ್ವಲ್ಪ ಗೋಡಂಬಿ ಎಲ್ಲ ಹಾಕೋಣ. ನಾನು ಆಲ್ರೆಡಿ ಚಿಕ್ಕದಾಗಿ ಕಟ್ ಮಾಡಿ ಹಾಕಿದ್ದೆ ಒಳಗಡೆ. ಇದು ಮೇಲೆ ಸ್ವಲ್ಪ ಹಾಕ್ತಾಯಿದ್ದೀನಿ. ಈಗ ದ್ರಾಕ್ಷಿ ಹಾಕ್ತಾಯಿದ್ದೀನಿ. ಈ ಕುಕ್ಕರಲ್ಲಿ ಇಡಬೇಕು. ಮೊದಲೇ ಬಿಸಿಗಿಟ್ಟಿದ್ದೆ, ಈಗ ಮೆಲ್ಲಗೆ ಇಡ್ತಾ ಇದ್ದೀನಿ ಒಳಗಡೆ. ನೋಡಿ, ರಬ್ಬರ್ ಏನೂ ಹಾಕಿಲ್ಲ, ವಿಷಲು ಹಾಕೋಂಗಿಲ್ಲ. ಒಂದು 35 ನಿಮಿಷ ಹಾಕಿ ಬೇಕ್ ಮಾಡಿದ್ರೆ ಸಾಕು. ಕುಕ್ಕರಲ್ಲೇ ಚೆನ್ನಾಗಿ ಆಗಿರುತ್ತೆ. 35 ನಿಮಿಷ ಆಗಿದೆಯಾ ನೋಡೋಣ. ಪ್ಲಮ್ ಕೇಕ್ ಹೀಗೆ ಮುಟ್ಟಿ ನೋಡಿದ್ರೆ ಸ್ವಲ್ಪ ಹಸಿ ಇದ್ದರೆ ಇನ್ನೊಂದು 5 ನಿಮಿಷ ಹಾಗೆ ಬಿಡಬೇಕು. ಇನ್ನೊಂದು 5 ನಿಮಿಷ ಇಡ್ತೀನಿ ನಾನು. ಮತ್ತೆ ಇನ್ನೊಂದು ಸರಿ ನೋಡೋಣ. ಆಫ್ ಮಾಡ್ತೀನಿ. 5 ನಿಮಿಷ ಆಗಿದೆ. ಮತ್ತು ಟೂತ್ ಪಿಕ್ ಹಾಕ್ತಾಯಿದ್ದೀನಿ. ಎಲ್ಲೂ ಹಸಿ ಥರ ಇಲ್ಲ, ಬೆಂದಿದೆ. ಇದು ಸ್ವಲ್ಪ ತಣ್ಣಗಾಗಬೇಕು. ಹೀಗೆ ಬಟ್ಟೆ ಹಾಕಿ ತಣ್ಣಗಾಗೋಕೆ ಬಿಡ್ತಾ ಇದ್ದೀನಿ. ಆದಮೇಲೆ ಡಿಮೋಲ್ಡ್ ಮಾಡಿ ತೋರಿಸ್ತೀನಿ. ಸ್ವಲ್ಪ ತಣ್ಣಗಾಗಿದೆ.
ಪೇಪರ್ ತೆಗಿತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಪ್ಲಮ್ ಕೇಕ್. ನೋಡಿ ಎಷ್ಟು ಮೆತ್ತಗೆ ಬಂದಿದೆ, ಚೆನ್ನಾಗಿ ಒಳಗಡೆ ಎಲ್ಲ ಬೆಂದಿದೆ, ಗೂಡು ಗೂಡು ಥರ. ನಿಮಗಿದು ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೊಸ ಹೊಸ ರೆಸಿಪಿ ಬೇಕಿದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಳಗ್ಗೆ ಮಾಡಿ. ಥ್ಯಾಂಕ್ ಯು.